ಆಡಿ ತಿಂದು ತಿಂದು ಕಸ ಆಗ್ತಾ ಇದ್ದೀರಲ್ಲ ಇಲ್ಲಿ ಈ ರಾಜ್ಯದೊಳಗೆ ಈ ಕಸ ಕ್ಲೀನ್ ಮಾಡ್ತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ, ತೀರ್ಮಾನ ಮಾಡಿದ್ದೇನೆ. ಇಲ್ಲಿ ಮೀಸಲಾತಿ ಸಿದ್ದರಾಮಯ್ಯನವರೇ, ಈ ಘನತ್ಯಾಜ್ಯ ವಸ್ತುದು 30 ವರ್ಷ ಲೀಸಿಗೆ ಕೊಡಬೇಕು ಅಂತೇಳಿ ಅವತ್ತೇನು ತೀರ್ಮಾನ ಮಾಡಿದ್ರಿ, ಅವತ್ತು ಟನ್ನಿಗೆ ಕಸ ಕ್ಲೀನ್ ಮಾಡೋದಕ್ಕೆ 6,000 ರೂಪಾಯಿ ಮೊದಲು ನಿಗದಿ ಮಾಡಿ ಟೆಂಡರ್ ಕರಿಬೇಕು ಅಂತ ಹೊರಟ್ರಿ. ನಾನು ಯಾವಾಗ ಅಟ್ಯಾಕ್ ಮಾಡಿದೆ, 30 ವರ್ಷಕ್ಕೆ ನೀವು ಲೀಸಿಗೆ ಕೊಟ್ಟರೆ 30 ವರ್ಷಕ್ಕೆ ಬೆಂಗಳೂರೇನಾಗಿರ್ತದೋ, ನೀವು ಕೊಟ್ಟರೆ ನೀವೇನಾಗಿರ್ತೀರೋ, ತಗೊಂಡೇನಾಗಿರ್ತಾನೋ, ಎಲ್ಲಾದರೂ ಉಂಟಾ ಈ ರೀತಿಯ ಒಂದು ಕಾಂಟ್ರಾಕ್ಟ್ ಕೊಡೋದು? ಎಸ್, ಇದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದೆ. ಅದು ನಾನು ಹೇಳಿಕೆ ಕೊಡ್ತಿದ್ದಂಗೆ ನಮ್ಮ ಅಧಿಕಾರಿಗಳು ತಡಬಡಾಯಿಸಿದ್ರು. 6,000 ರೂಪಾಯಿ ನಿಗದಿ ಮಾಡಿದ್ದನ್ನು 3,000 ಕೇಳಿಸ್ತಾರೆ. 30 ವರ್ಷ ಲೀಸ್ಗೆ ಒಂದು ಟನ್ ಎತ್ತೋದಕ್ಕೆ ಗೊಬ್ಬರನ 6,000 ರೂಪಾಯಿ ಫಿಕ್ಸ್ ಮಾಡಿ ಟೆಂಡರ್ ಕರೀಲಿಕ್ಕೆ ಹೊರಟಿದ್ರು. ಆ ಟೆಂಡರ್ ವಾಪಸ್ ತಗೊಂಬಿಟ್ಟು 3,000 ಕೇಳಿಸ್ತಾರೆ ರೇಟ್ನ. ಲೆಕ್ಕ ಹಾಕೊಳ್ಳಿ ಇಲ್ಲಿಗೆ ಏನು ಮಾಡೋಕ್ಕೆ ಹೊರಟಿದ್ರು ಅಂತ. ಇಲ್ಲ ಕಾರ್ಯದರ್ಶಿಗೆ ಪತ್ರ ಬರೆದಿದೆ, ಇದ್ರ ಡೀಟೇಲ್ ಕೊಡಿ ಅಂತ ಹೇಳಿ. ಇವತ್ತವರೆಗೂ ಬಂದಿಲ್ಲ. ಸಿದ್ದರಾಮಯ್ಯನವರೇ, ಈ ಪ್ಯಾಕೇಜ್ 6, 7 ಅಂತ ಏನೋ ಹೊರಟಿದ್ದೀರಲ್ಲ ಈಗ, 100 ಎಕರೆ ಒಂದೊಂದು ಪ್ಯಾಕೇಜಿಗೆ, ಇದೆಲ್ಲ ಕಾನೂನುಗಳು ಏನೇನೋ ಮಾಡ್ಕೊಂಡಿದ್ದೀರಿ, ಗೈಡ್ಲೈನ್ಸ್ ಏನೇನು ಮಾಡಬೇಕು ಅಂತ ಹೇಳಿ, ಅದೆಲ್ಲವನ್ನು ಗಾಳಿಗೆ ತೂರಿ ಯಾವನೋ ಒಬ್ಬನ ತಮಿಳ್ನಾಡನ್ನೋ ಇನ್ನೊಂದು ರಾಜ್ಯದನ್ನೋ ಕರ್ಕೊಂಬಂದು ಈ ಕೆಲಸ ಕೊಟ್ಟು ಪ್ಯಾಕೇಜ್ ಮಾಡಿ ಈಗ ಅದೆಂಥದ್ದು 4% ಮಾಡೋಕ್ಕೆ ಹೊರಟಿದ್ದೀರಲ್ಲ ಸಾಬ್ರಿಗೆ. ಅಲ್ಲಿ ಪ್ಯಾಕೇಜ್ ನೀವು ಕೋಟ್ಯಾಂತರ ರೂಪಾಯಿ ಇದೆಲ್ಲ ಅಲ್ಲಿ ಕೊಟ್ಬಿಟ್ಟು ಪ್ಯಾಕೇಜು ಇವ್ರಿಗೆ ಅಲ್ಲಿ ಕೊಡ್ತೀರಪ್ಪ 2 ಕೋಟಿದವರೆಗೂ ಮೀಸಲಾತಿ? ಸ್ವಲ್ಪ ಹೇಳ್ರಿ ಜನಗಳ ಮುಂದೆ ಹೇಳಪ್ಪ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ, ಇಲ್ಲಿ MLA ಕೂತವ್ರು ಇಲ್ಲಿ. ಈಗ ಮೀಸಲಾತಿ ವ್ಯವಸ್ಥೆಯಲ್ಲಿ 2 ಕೋಟಿವರೆಗೆ SC STಗಳಿಗೆ, OBCಗೆ, ಅಲ್ಲಿ ಮುಸಲ್ಮಾನರು ಕೊಡ್ತೀವಿ ಅಂತ ಹೇಳಿದಿರಲ್ಲ, ಅದೇಂಥದ್ದು KRD ಎಲ್ಲೋ ಎಂಥದ್ದು ಸರ್, ಅದು ಕ್ರೆಡಲ್ಲು, ಅಲ್ಲಿಂದ ನಿಮ್ಮ ನಿರ್ಮಿತಿ ಕೇಂದ್ರ, ಇವೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ? ಸರ್ಕಾರದಲ್ಲಿ ಕೂಡ MLAಗಳ ಗ್ರ್ಯಾಂಟು ಅಂತಲೋ ಇಲ್ಲ ಯಾವುದೋ ಕ್ಷೇತ್ರದಲ್ಲಿ 2 ಕೋಟಿ 3 ಕೋಟಿ ರಿಲೀಸ್ ಮಾಡಿದ್ರೆ ಅದೆಲ್ಲ ಕೆಲಸ ಅವ್ರಿಗೆ ಕೊಡ್ತೀರಿ. ಅದೆಂಥದ್ದು KTTP ಆ್ಯಕ್ಟು ಎಕ್ಸಂಪ್ಷನ್ ಕೊಟ್ಟು ಕೆಲಸ ನೀವು ಅಲ್ಲಿ ಅವ್ರಿಗೆ ಕೊಟ್ಟು 2 ಕೋಟಿದ 3 ಕೋಟಿದ ಅವ್ರ ಕಡೆಯಿಂದ ಮಾಡ್ಸೋಕ್ಕೆ ಅದಕ್ಕೆ ಎಷ್ಟು ಕಮಿಷನ್ ಅವ್ರು ಇಟ್ಕೊಂಡು ಇನ್ನುಳಿದಿದ್ದು ದುಡ್ಡು ಉಪಯೋಗ ಮಾಡ್ತಾರೆ. ಇದೆಲ್ಲ ಜಗಜಾಹಿರ. ಅದು ನೀವೇಲಿಂದ ಕೊಡ್ತೀರಿ ಇವ್ರಿಗೆ? ಪರ್ಸೆಂಟೇಜ್ನಲ್ಲಿ ಕೆಲಸವ ರಿಸರ್ವೇಷನ್ನಲ್ಲಿ ಆಗುತ್ತಣ್ಣ.